ದೇವನಹಳ್ಳಿ ಗ್ರಾಮಸ್ಥರಿಗೆ ಒಂದಿಷ್ಟು ಒಳ್ಳೆಯದಾಗಲೆಂದು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲು ಹೋದ ಸಂದರ್ಭದಲ್ಲಿ ಕೆಲವರಿಂದ ಇಲ್ಲಸಲ್ಲದ ಆರೋಪಕ್ಕೆ ಗುರಿಯಾದ ಹಿನ್ನೆಲೆಯಲ್ಲಿ ರಾಜಕೀಯ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಪಿ ಮುನಿರಾಜು ಆರೋಪಿಸಿದರು. ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದ ಅವರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 142/1ರಲ್ಲಿ 4 ಗುಂಟೆ ಸ್ಮಶಾನ ಜಾಗವಿದೆ. ಆದರೆ ಬಮೂಲ್ ಟ್ರಸ್ಟ್ ವತಿಯಿಂದ ಸುಮಾರು 1,98,000 ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಸ್ತೆ ಪಕ್ಕದ ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಲು ಬಿದಲೂರು ಗ್ರಾಮ ಪಂಚಾಯಿತಿ ಅನುಮತಿ ಪಡೆದು ಜಾಗವನ್ನು ಗುರುತಿಸಿದ್ದ ಸ್ಥಳದಲ್ಲಿಯೇ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲಾಗಿದೆ. ಆದರೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಯವರು ನನ್ನ ಮೇಲೆ ಆರೋಪ ಹೊರಿಸಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ. ಗ್ರಾಮದ ಜನರಿಗೆ ಒಳ್ಳೆಯದಾಗಲೆಂದು, ಅನುಕೂಲವಾಗಲೆಂದು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ. ನನಗೂ ಆರೋಪಿಸುತ್ತಿರುವವರಿಗೂ ಸಂಬಂಧವಿಲ್ಲದಿದ್ದರೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕದ ವಿಚಾರದಲ್ಲಿ ರಾಜಕೀಯ ಮಾಡಲು ಹೊರಟಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ನಾವು ಸಹ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದೇವೆ. ಗ್ರಾಮಸ್ಥರಿಗೆ ಅನುಕೂಲವಾಗಲು ಗ್ರಾಮ ಪಂಚಾಯಿತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲು ತೀರ್ಮಾನ ಮಾಡಿ ಜನರಿಗೆ ಅನುಕೂಲ ಮಾಡುವ ಕೆಲಸವನ್ನ ಮಾಡಿದ್ದೇವೆ ಎಂದು ಹೇಳಿದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಣ್ಣ ಪೂಜಪ್ಪ ಎಂಬ ವ್ಯಕ್ತಿ ನನ್ನ ಮೇಲೆ ಏನು ಆರೋಪ ಮಾಡಿದ್ದಾರೆ. ನಾನು ಅವ್ರ ಹತ್ರ ಯಾವತ್ತೂ ಮಾತನಾಡಿ ಪಾಪಕೋದನಲ್ಲ. ನನಗೆ ಅವ್ರಿಗೆ ಯಾವತ್ತೂ ಮಾತುಕತೆ ಇಲ್ಲ. ಅವರು ಇವತ್ತಿನ ನನ್ನ ಹತ್ರ ಪಿಸ್ತೂಲ್ ಇದೆ, ಸುಡಕ್ಕೆ ಬಂದರು ಅಂತ ಏನೋ ಹೇಳ್ತಕ್ಕಂಥದ್ದು. ನಾನು ಸುಮಾರು 5 ವರ್ಷಗಳ ಹಿಂದೆನೇ ನಾನು ತೆಗಿರ್ತಕ್ಕಂಥ ಲೈಸೆನ್ಸ್ ಪಿಸ್ತೂಲನ್ನು ಆಲ್ರೆಡಿ ನಾನು ಪೊಲೀಸ್ ಸ್ಟೇಷನ್ಗೆ ನಾನು ಅದನ್ನು ಕೊಟ್ಬಿಟ್ಟಿದ್ದೀನಿ. ಆಮೇಲೆ ನಾನು ಆ ಜಾಗ ಏನೋ ಗಲಾಟೆ ಆಯಿತು ಅಂತ ಹೇಳ್ತಾರೆ, ಅದಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ಓದೋನೇ ಅಲ್ಲ. ಹಂಗೆ ನಾನು ಕಾನೂನು ರೀತಿಯ ನಂದೇನೋ ತಪ್ಪಿತ್ತು ಅಂದರೆ ಏನೇ ಕ್ರಮ ಜರುಗಿಸಿದ್ರು ನಾನು ಇಟ್ಟಿರ್ತಕ್ಕಂಥದ್ದು. ಈ ಜಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ರಸ್ತೆ ಬದಿಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ SC ಜನಾಂಗದವ್ರು ಏನಾದರೂ ಹೆಣ ಉಣ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರು ಕುಡಿಯೋಕ್ಕೆ ನೀರಾಗಿರ್ಬೋದು, ಕೈ ಕಾಲು ತೊಗೊಳಕ್ಕೆ ನೀರಾಗಿರ್ಬೋದು, ಗೋಜಿದ್ದಂಗೆ ನೀರು ಕುಡಿಯೋಕ್ಕಂಥ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು. ಯಾರಿಗೂ ತೊಂದರೆ ಆಗದಿರೋಂಥ ಜಾಗ. ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆ ಮಾಡಲಿ, ಬೇಕಾದರೆ ಎಲ್ಲ ಇಲಾಖೆಯವರು ಪರಿಶೀಲನೆ ಮಾಡಿ ಅದನ್ನೆಲ್ಲ ಮಾಡ್ಕೊಂಡು ಹೋಗಲಿ. ಪಾಪ ನಮ್ಮ ಈ ಗ್ರಾಮದ ಮುನಿಯಪ್ಪನವರು ಯಾಕಂದ್ರೆ ನನ್ನ ಮ್ಯಾಗೆ ಏನೋ ದ್ವೇಷ ಸಾಧಿಸಿ ಇದೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಕೂಡ ನಮ್ಮ ಸ್ನೇಹಿತರು ಅಂತ ನಾನು ಭಾವಿಸ್ತೇನೆ. ಅವ್ರು ಮಾಡಿರೋ ಆರೋಪ ಅವ್ರಿಗೆ ಸಲ್ಲುತ್ತದೆ ಬಿಟ್ಟರೆ ನಾನಂತ ಆರೋಪ ಮನುಷ್ಯ ನಾನಲ್ಲ. ಕಾನೂನು ಏನಿದೆ ಅದನ್ನು ನಾನು ಮಾಡಲಿಕ್ಕೆ ನಾನು ಹೊರಟಿದ್ದೀನಿ. ನನ್ನ ಮ್ಯಾಗೆ ಏನಾರ ತಪ್ಪಿತ್ತು ಅಂದರೆ ಕಾನೂನು ರೀತಿ ಕ್ರಮ ಜರುಗಿಸಿ ನಾನು ಅದರಲ್ಲಿ ಏನೋ ಅಭ್ಯಂತರ ಇಲ್ಲ. ತಮ್ಮ ಹೆಸರು ಸರ್? ನನ್ನ ಹೆಸರು SP ಮುನಿರಾಜು ಅಂತ, ಬಮೂಲ್ ನಿರ್ದೇಶಕನು, ಸಾವಕನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನೂ ಕೂಡ. ಅಪ್ಪನವರು ಎಲ್ಲ ಕ್ಯಾಸ್ಟ್ ಜನಾಂಗದವ್ರಿಗೂ ಒಳ್ಳೇದು ಮಾಡ್ತಾರೆ. ಅವರು ನಾವು ಮಾದಿಗ ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಅವ್ರು ಕೆಟ್ಟದ್ದು ಮಾಡಬೇಕು ಅನ್ನೋದು ಅವ್ರ ಜೀವನದಲ್ಲೇ ಇಲ್ಲ, ಅವ್ರ ಇತಿಹಾಸದಲ್ಲೇ ಇಲ್ಲ. ಸುಮಾರು ನಾವು ಹುಟ್ಟಿದ ಮುಂಚೆ 40-45 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರೋರು ಅವರು. ಇವತ್ತು ಕಷ್ಟ ನಮ್ಮ ತಾಲೂಕಲ್ಲಿ ಒಂದು ಸ್ಟೇಷನ್ನಾಗ ಒಂದು ಕಂಪ್ಲೇಂಟು ಆಗಿಲ್ಲ ಅಂತ ಪುಣ್ಯಾತ್ಮ. ಅಂಥವ್ರಿಗೆ ಇವರು ಪಾಪ ಧಿಕ್ಕಾರ ಕೂದು KH ಮುನಿಯಪ್ಪನಿಂದ ಇಕ್ಕೊಂಡು ದಲಿತರಿಗೆ ಅನ್ಯಾಯ ಮಾಡ್ತಾವ್ರೆ, ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡ್ತಾವ್ರೆ, ಇವೆಲ್ಲ ಮಾತಾಡೋದು ಭಾರಿ ತಪ್ಪು ಅವ್ರ ಮೇಲೆ. ಅವ್ರು ಯಾವತ್ತೂ ಅಷ್ಟೇ ಮಾದಿಗ ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅನ್ನೋದು ಎಲ್ಲ ಸಮುದಾಯಕ್ಕೂ ಒಳ್ಳೇದು ಮಾಡ್ತಾರೆ. ಎಲ್ಲ ಕೂಗಿದ್ದಾರೆ. ಮುನಿಯಪ್ಪ, ಸುರೇಶು, ಗೊರ್ಲಪ್ಪ ಇವರೆಲ್ಲ ಕೂಗಿದ್ದಾರೆ. ವಾಟರ್ ಪೂರ್ತಿ ವಿಚಾರವಾಗೇ ಕೂಗಿದ್ದಾರೆ. ಅವರು ಪೂರ್ವಾಗೇ ಕೂಗಿರೋದು. ಯಾವುದೇ ಕಾರಣಕ್ಕೂ ಅವರು ಎಲ್ಲ ಜನಾಂಗದವ್ರಿಗೂ ಒಳ್ಳೇದ ಮಾಡೋದವರು. ಇಂಥ ಮಿನಿಸ್ಟ್ರು ನಾವು ಕುಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ತಮ್ಮ ಹೆಸರು? ನಾಗರಾಜ್.